ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MB ಕ್ರಿಯೇಷನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಜ್ಯುವೆಲರಿ ಬಿಟ್ಟು ಬೇರೆ ಯಾವುದೇ ಬ್ಲಾಗ್ಸು ಮಾಡಿದ್ರು ಅದು ಜಾಸ್ತಿ ನನಗೆ ವ್ಯೂವರ್ಸ್ ಬರ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನೇ ಮಾಡ್ತಾಯಿದ್ದೀನಿ. ನನಗೆ ಲೈವ್ ಬಂದು ಅದನ್ನೆಲ್ಲ ಮಾಡೋದಕ್ಕೆ ಟೈಮೂ ಇಲ್ಲ. ಯಾಕಂದರೆ 2-3 ವೀಕ್ಸಿಂದ ನಾನು ಆಲ್ಮೋಸ್ಟ್ ಎಲ್ಲ ಊರ ಕಡೆನೇ ಓಡಾಡ್ತಾ ಇದ್ದೀನಿ. ಒಂದು 2-3 ನನ್ನ ತಂದೆ ಮನೆ ಕಡೆದು, ಅತ್ತೆ ಮನೆ ಕಡೆದೆಲ್ಲ ಊರಲ್ಲಿ ಹಬ್ಬಗಳಿರೋದ್ರಿಂದ ನನಗೆ ಲೈವ್ ಮಾಡೋಕ್ಕೆ ನಾನು ಆಲ್ಮೋಸ್ಟ್ ಮಾಡಿಲ್ಲ ಇದುವರೆಗೂ. ಸೊ ಅದಕ್ಕೆ ನಾನು ಜಸ್ಟ್ ನಾರ್ಮಲ್ ವಿಡಿಯೋದಲ್ಲಿ ವಾಯ್ಸ್ ಕೊಟ್ಟು ಅದನ್ನು ಅಪ್ಡೇಟ್ ಮಾಡ್ತಾಯಿದ್ದೀನಿ. ಕಲೆಕ್ಷನ್ಗೋಸ್ಕರ ನನ್ನ MB ಕ್ರಿಯೇಷನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ. ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ಮೇಲೆ ಜನ ಅದನ್ನು ಹೇಗೆ ಬೆಳೆಸ್ತಾ ಇದ್ದಾರೆ ಒಬ್ರೊಬ್ರು ಅಂತ ನಾನು ನೋಡಿದ್ದೀನಿ. ಅದೇ ರೀತಿ ನನ್ನನ್ನು ಕರ್ಕೊಂಡು ಹೋಗ್ತೀರಾ ಅನ್ನೋ ನಂಬಿಕೆಯಿಂದ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನಾನು ವಿಡಿಯೋ ಹಾಕೋದಕ್ಕೆ ಹೇಗೆ ನಾನು ಕಷ್ಟಪಡ್ತಿದ್ದೀನಿ ಅಂತ ನನಗೆ ಗೊತ್ತು. ಬಟ್ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆಲ್ರಿಗೂ ಬೇಜಾರು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಕಲೆಕ್ಷನ್ನ ನೋಡಿ ಇಷ್ಟ ಆದವರು ತೊಗೊಳ್ಳಿ, ಇಲ್ಲ ಲೈಕ್ ಮಾಡಿ. ಅಟ್ಲೀಸ್ಟ್ ತೊಗೊಳಕ್ಕಾಗಿಲ್ಲ ಅಂದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಎಲ್ಲ ವಿಡಿಯೋಸ್ನೂ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಯಾಕಂದರೆ ಇದರಲ್ಲಿ ನೀವು ತೊಗೊಂಡು ಮಾಡೋ ಅಂಥದ್ದು ಏನೂ ಇಲ್ಲ. ಬೇಕಾದ್ರೆ ನಿಮಗೆ ತೊಗೋಬೋದು. ಅಟ್ಲೀಸ್ಟು ಕಲೆಕ್ಷನ್ಸ್ ನೋಡಿದ್ರೆ ನಿಮ್ಗೆ ಇಷ್ಟ ಆದರೆ ಎಲ್ಲ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಇದೆ. ಇವತ್ತು ಅಕ್ಷಯ ತದಿಗೆ ಆದ್ದರಿಂದ ನನ್ನ ಈ ವಿಡಿಯೋದಲ್ಲಿ ಚೆನ್ನಾಗಿರೋವಂಥ ಕಲೆಕ್ಷನ್ ಹಾಕಿದ್ದೀನಿ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದರೆ ಒಬ್ಬರೊಬ್ಬರು ಸಬ್ಸ್ಕ್ರೈಬರು ಎಷ್ಟು ಇಂಪಾರ್ಟೆಂಟು ಅಂತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋರಿಗೆ ಗೊತ್ತು. ನನಗೆ ತುಂಬ ಕ್ರೇಜ್ ಅನ್ನೋದು ಏನೂ ಇಲ್ಲ. ಯಾಕಂದರೆ ಲೈವ್ ಬರೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಲೈವ್ ಬಂದಿಲ್ಲ ಮತ್ತು ಆ ಕ್ರೇಜು ನನಗಿಲ್ಲ. ನಾನು ಲೈವ್ ಬಂದು ಮಾಡಬೇಕು ಅನ್ನೋಕ್ಕೆ ನಾನು ಅಷ್ಟೊಂದು ಎಲ್ಲರೂ ಅಷ್ಟೇ ಮಾಡ್ತಾಯಿದ್ದಾರೆ, ಮಾಡೋರೆಲ್ಲ ಮಾಡ್ತಿದ್ದಾರೆ. ಬಟ್ ನನಗೆ ಅದೇನೋ ಅದು ಇಷ್ಟ ಆಗಿಲ್ಲ. ಸೊ ನಾನು ಲೈವ್ ಬಂದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನನ್ನ ಕಲೆಕ್ಷನ್ನ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅವ್ರಿಗೂ ಎಲ್ಲ ಅಟ್ಲೀಸ್ಟ್ ಕಲೆಕ್ಷನ್ ನೋಡಲಿ. ಎಲ್ಲನೂ ಸೇಮ್ ಟು ಸೇಮ್ ಗೋಲ್ಡಲ್ಲಿ ನೀವು ಕೆಲವು ಬೀಟ್ಸು, ಪರ್ಲ್ಸು ಅದನ್ನೆಲ್ಲ ಹಾಕಿ ಮಾಡಿಸ್ಬೇಕು ಅಂದರೆ ಏನು ಕಾಸ್ಟ್ ಆಗುತ್ತೆ ಅಂತ ನಿಮ್ಗೆ ಇವಾಗಿರೋ ರೇಟ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಫಾಲೋ ಮಾಡಿ, ನನ್ನ ಕಲೆಕ್ಷನ್ನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೀಗೆ ಫಾಲೋ ಮಾಡ್ತಾಯಿದ್ರೆ ನನಗೊಬ್ಬರು ಸಬ್ಸ್ಕ್ರೈಬರು ಸಿಗ್ತಾರೆ ಮತ್ತು ಲೈಕ್ ಮಾಡಿದವರು ಸಿಗ್ತಾರೆ. ನನ್ನ ಗ್ರೂಪ್ಗೆ ಜಾಯಿನ್ ಆಗಿ ರೀಸೇಲರ್ ಆಗಿ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಮನೆಯಲ್ಲಿ ಸುಮ್ಮನೆ ಫೋನ್ ಇಟ್ಕೊಂಡು ಕೂತಿರ್ತಿರಲ್ಲ, ಅವರು ಬರೀ ರೀಲ್ಸ್ ನೋಡಿಕೊಂಡು, ಇನ್ಸ್ಟಾಗ್ರಾಮ್ ನೋಡಿಕೊಂಡು, ಅದು ಇದು ವರ್ಡಿಂಗ್ಸ್ಗಳು ನೋಡ್ಕೊಂಡಿರೋ ಬದಲು ಈ ಥರ ಏನಾದ್ರು ಒಂದು ಬಿಸ್ನೆಸ್ ಆಗಲಿ, ಇಲ್ಲಾಂದರೆ ನಿಮ್ಮದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಳ್ಬೋದು. ಯಾಕಂದರೆ ನಿಮ್ಮ ಸರ್ಕಲ್ ಹೇಗಿದೆಯೋ, ಇಲ್ಲ ನಿಮ್ಗೆ ಆ ಥರ ಟ್ರೆಂಡ್ ಇದ್ದರೆ ಅಟ್ಲೀಸ್ಟು ಯಾರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿರೋರು ಇದನ್ನು ನೀವು ಟ್ರೆಂಡ್ ಆಗಿ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆವಾಗ ನೀವು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ ಥರದನ್ನು ಹಾಕ್ಕೊಂಡು ನಿಮ್ಮ ವಾಯ್ಸ್ ಕೊಟ್ಟು ಏನು ಬೇಕಾದ್ರೂ ಮಾಡ್ಬೋದು. ಆವಾಗ ಒಳ್ಳೊಳ್ಳೆ ಕಲೆಕ್ಷನ್ ನೋಡೋಕ್ಕೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಸಿಗುತ್ತೆ. ಮತ್ತು ನೀವು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು ಹಾಕೋದ್ರಿಂದ ನಿಮ್ಮ ಗ್ರೂಪಲ್ಲೂ ಜಾಸ್ತಿ ವಿಡಿಯೋಗಳಾಗಲಿ ಮತ್ತು ಫೋಟೋಗಳಾಗಲಿ ನಿಮ್ಮದು ಫೋನ್ ಸ್ಟೋರೇಜು ಫಿಲ್ಲಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಅಟ್ಲೀಸ್ಟು ಈ ಥರ ನೋಡಿ ಒಳ್ಳೊಳ್ಳೆ ಕಲೆಕ್ಷನ್ನಿಂದ ನೀವು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದನ್ನು ಪೋಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹೇಗಿದೆ ನೋಡಿ ಕಲೆಕ್ಷನ್ನು, ಬ್ರೈಡಲ್ಲು, ಸೆಮಿ ಬ್ರೈಡಲ್ಲು ಎಲ್ಲ ಥರದ್ದು ಇದೆ. ಸ್ಟೋನಲ್ಲಿದೆ. ಈ ಥರದಕ್ಕೆಲ್ಲ ಆಲ್ಮೋಸ್ಟ್ ಬರೀ 1500ಇಂದ 2000ಅಲ್ಲಿ ಸಿಗುತ್ತೆ. ಸೆಮಿ ಬ್ರೈಡಲ್ಗಳಾದರೆ 2500ಇಂದ 3000ಅಲ್ಲಿರುತ್ತೆ. ಸ್ಟೋನ್ಗಾದರೆ ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ. ಸೊ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರು ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ಕಳಿಸಿದ್ರೆ, ಕಮೆಂಟಲ್ಲಿ ಫೋಟೋ ಕಳಿಸಿದ್ರೆ ನಾನು ಪ್ರೈಸಿಂಗ್ ಹೇಳ್ತೀನಿ. ಇದರಿಂದ ನಿಮಗೆ ತೊಗೊಳ್ಳೋದಕ್ಕೂ ಈಸಿ ಆಗುತ್ತೆ. ಕಲೆಕ್ಷನ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ತಿಳಿಸಿ. ನೋಡಿ ಹೇಗಿದೆ ವೆಂಕಟೇಶ್ ಮಧ್ಯದಲ್ಲಿ 3 ನಾಮ ಬರುತ್ತೆ, ಆ ಕಡೆ ಈ ಕಡೆ ಶಂಕು ಮತ್ತು ಚಕ್ರ ಬರುತ್ತೆ. ಯಾರಿಗೆಲ್ಲ ಇಷ್ಟ ಆಯಿತೋ ನನ್ನ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.